ನೋಡು ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಾಮೀಸ್ ಚಾನಲ್ ಅನ್ನು. ವಾವ್, ಹಂಗೆ ಕಂಟಿನ್ಯೂ ಮಾಡ್ಬಿಡು. ಇದನ್ನೇ ಹಾಕ್ತೀನಿ ಸ್ಟಾರ್ಟಿಂಗ್. ಇದನ್ನೇ ಹಾಕ್ತೀನಿ. ಹೂವ ಪುರ್ರಂದೋಯ್ತಾನೆ. ಬೇ ಅಮ್ಮ ಬೆಂಡೆಕಾಯಿ ಜೊತೆ ಇವತ್ತು ಸಂಡೇ ಆಗಿರೋದಕ್ಕೆ ನನ್ನ ಮಗನ ನಿಮ್ ತಮ್ಮ ಮಗನೇ ರೊಕ್ಕ. ಆಮೇಲೆ ಟಾಮುದೊಂದು ತೊಡೆ ಕಚ್ಬಿಟ್ಟು ಇಳ್ದ್ಬಿಡವ. ಕಚ್ಚ ರೊಕ್ಕ ನೋಡು, ಅಮ್ಮಂಗ್ ತಕ್ಕ ಮಗ ಅವನು. ಇದ್ರಲ್ಲಿ ಸುಟ್ಟ ಹಾಕ್ಬಿಡ್ತೀನಿ. ಸರಿಮಾ ಸೌಟ್ ಅಲ್ಲಿ ಹೊಡೆದಾಕ್ಬಿಡ್ತೀನಿ. ಏನ್ ಭಾರಿ ಕೆಲಸ ನೋಡಿ ಫ್ರೆಂಡ್ಸ್, ಏನು ಕೆಲಸ ಮಾಡ್ತಿರ್ಲಿಲ್ಲ. ಈಗ ಎದ್ಬಿಟ್ಟು ಬರೀ ಡ್ರಾಮಾ. ಈಗ ಎದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಇಟ್ಬಿಟ್ಟು ನನ್ನ ಸೈಡಿಗೆ ನಿಲ್ಸ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇರೋದು. ವಿ ನೋ ಎವ್ರಿಥಿಂಗ್. ಕೊಂಚಗೂ ಗೊತ್ತು. ಹಂಗ ನಾನು ಡ್ರಾಮಾ ಮಾಡ್ತೀನಿ. ನಾನ್ ಮಾಡಿದ್ರೆ ನಮ್ಮಮ್ಮ ಹೇಳ್ಬಿಡುತ್ತೆ, ಇದು ಇವತ್ತೇ ಅಡಿಗೆ ಮನೆಗೆ ಬಂದಿರೋದು ಅಂತ. ಅಲ್ವಾ ಕುಳ್ಳು? ನಾನಾದ್ರೆ ಬಂದಿದ್ದೀನಿ. ಕುಳ್ಳು ಇಲ್ಲೇ ಬೈಲಿ ಇಲ್ಲೇ ಮಾತಾಡ್ಬೇಕು. ನನ್ನ ವಿಡಿಯೋ ಕಾಣಿಸಕ್ ಬಿಡ್ಬಾರ್ದು ಅಂತ ಹೊಟ್ಟೆ ಕಿಚ್ಚುಳ್ಳಿಗೆ ಮಾಮಿ ಮಾಡ್ಕೊಬರಬೇಕು. ನೋಡಿ ಫ್ರೆಂಡ್ಸ್, ರೇಷ್ಮೆ ಮಾತಾಡ್ತೀಯಲ್ಲ. ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿನ ನೀರ್ಗೆ ಹಾಕೊಂಡ್ ಕೊಡಿದ್ರೆ ಏನಾಗುತ್ತಂತೆ? ಒಳ್ಳೆದಾಗುತ್ತೆ. ವಿಡಿಯೋ ಮಾಡೋದ್ರಲ್ಲೇ ಇರ್ತಾರೆ, ಕೆಲಸ ಮಾಡೋದೇನಿಲ್ಲ. ನೀನ್ ಇಲ್ಲಿ ಬಂದು ಕಾಟ ಕೊಡೋದ್ರಲ್ಲೇ ಇರೋ. ಕೊತ್ತಂಬರಿ ಅಲ್ಲೇ ಇಟ್ಬಿಟ್ಟು ಕರ್ಬೇವಿನ ಸೊಪ್ಪು ಅಜ್ಜಿ ಎಲ್ಲ ಕಡೆ ಅಡ್ಡ ಬತ್ತಿಯಲ್ಲ, ಅದಕ್ಕೆ ಅವನು ಪೂಸಿ ಹೊಡಿತಾ ಇರೋದು. ಕಿಡ್ನಾಪ್ ಮಾಡಿದ್ಲವ ನಿನ್ನ? ಅವನೇನಂದ್ರೂ ಮುತ್ತಿಕೋಬೇಕು ಅವರು. ಹಾಯ್ ಮೇಡಮ್. ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣ್ತಾವನೆ. ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಎಲ್ಲ ಬಂದ್ರೆ ನನ್ನ ಚಾನೆಲ್ಗೇನು? ಎಲ್ಲ ಬಂದ್ರ ನನ್ನ ಚಾನಲ್ಗೆ. ರಾಕಿಗೂ ಫ್ಯಾನ್ಸ್ ಅವರಮ್ಮ. ದೊಡ್ಡಪ್ಪ ಇಬ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರ ಗೊತ್ತಾ? ಇಳಿಯವ್ವ, ಕರ್ಕೊಂಡು ಹೋಗ್ತೀನಂತೆ, ಕೈ ನೋಯ್ತೀವಿ. ನನ್ನ ಮಗ ಅಂತ ಕಟ್ ಸಂಜೆವರೆಗೂ ಹೋಗ್ಕೊಡ್ಬೇಕಲ್ಲಪ್ಪ. ಇದಿಷ್ಟು ಹಾಲು ನಾಯಿಗೆ ಕಾಯಿಸಿ ಹಾಕ್ತಾವ್ರಿ ಇವರು. ತಡ ಟೊಮೆ ಇರೋದೇ ಇಲ್ಲ ಜಾಸ್ತಿ. ನನಗೆ ಬಟ್ಟೆ ಇರ್ತದೆ ಇಟ್ಕೊಂಡು ಯೂಸ್ ಇಲ್ಲ ನೋಡ, ಕರ್ಬೇವಿನ ಸೊಪ್ಪು ತಿಂತಾವನೆ. ಕೂತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ದ? ಇಲ್ಲ ಸಾಲ್ಟ್ ಹಾಕಿ ನೋಡಿ, ಚೆನ್ನಾಯ್ತಲ್ಲ. ಕಚ್ಚರಾಕಿ ನಂಗೂ ಅಷ್ಟೇ ಜಾಸ್ತಿ ದೊಡ್ಡ ದೊಡ್ಡದೆಲ್ಲ ಕಾಯ್ಬೇಕಪ್ಪ.
ಹುಳಿಕಾಳು ಪಲ್ಯ ಎಲ್ಲ ಕೊಡೋದು ದೋಸೆ ಮಾಡಿ. ಆಯ್ತು ಚಪಾತಿ ನಮ್ಗೆ ಅಲ್ಲವ ರಾಕಿ ಬೈ ಬರವ. ನೋಡಿ ಹೆಂಗ್ ಅವ್ನು ಎಷ್ಟು ಗುರ್ರ ಅಂದ್ರೆ ಎತ್ಕೋಬೇಕು. ನಮಸ್ಕಾರ ಸರ್. ನಮಸ್ತೆ ಸರ್. ಕಾಲು ನಮಸ್ಕಾರ ಮಾಡಿ ಬೇಜಾರಿಲ್ಲ. ಚಡ್ಡಿ ಹಾಕ್ದಲೆ ನಮಸ್ಕಾರ ಮಾಡಿದ್ಯಾ? ಏನು ನಿನ್ ಕಾಲಲ್ಲಿ ನಮಸ್ಕಾರ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಚಡ್ಡಿ ಹಾಕ್ದೆ ನಮಸ್ಕಾರ ಮಾಡಿ. ಅಲ್ಲಿ ಯಾವ ತರ ರೊಕ್ಕ ಈ ಗಾಡಿ ಸ್ಟಾರ್ಟ್ ಆಗ್ದಿರೋದು ಸುಡಿಸ್ಬಿಟ್ಟಿಯ ಹಾಕಮ್ಮ, ಸುಡ್ ಹಾಕಮ್ಮ. ಸರಿ ಆಯ್ತಾ? ಬೆಂಡೆಕಾಯಿ ಗೊಜ್ಜು ರೆಡಿ ಆಯ್ತು. ಚುರ್ ಕುದಿಬೇಕು. ರಾಕಿ ರೆಡಿ ಇದೆ. ಕೆಲಸ ಮಾಡ್ಕೊಂತೀವಿ. ಕೆಲಸ ಇವಳೇನ್ ಕೆಲ್ಸನೂ ದಬ್ಬಾಕಲ್ಲ, ಆದ್ರೆ ಮಾಡೋ ಒಂದ್ ಬಡ್ಸಿತ್ಕೊಂಡು ಹೋಗೋ ಕೆಲ್ಸನೂ ಹಿಡಿಬೇಕಂತ ಇವಳಿಗೆ. ಅದೇ ಒಂದ್ ದೊಡ್ಡ ಕೆಲ್ಸ. ಚಪಾತಿಗೆ ರೆಡಿ ಆಯ್ತಾ ಇದೆ. ಹೆಂಚು ಅಲ್ಲ ಅದು ಹಂಚು, ಸಾರಿ ಹೆಂಚು ಅಂದ್ರೆ ಮನೆ ಮೇಲೆ ಹಾಕ್ತಾರಲ್ಲ ಅದು ಅಲ್ಲ. ಬಾರೆ ಇಲ್ಲಿ ನಿಂಗೆ ಮಾಡ್ಕೊಡ್ತೀನಿ. ಏನ್ ಹೆಂಚಾಕಿ. ಸಾರಿ, ನಂಗೆ ಕನ್ನಡ ಸ್ವಲ್ಪ ಬರುತ್ತೆ. ಬರಲ್ಲ. ನಿನಗೇನ್ ಬಾರಿ ಬಂದ್ಬಿಡುತ್ತಾ ಕನ್ನಡ? ನಾನಾದ್ರೂ ಪರವಾಗಿಲ್ಲ. ಇವಳು ನನ್ಗೂ ವೇಸ್ಟ್ ಇವಳು ಕನ್ನಡ ಮಾತಾಡೋದ್ರಲ್ಲಿ. ಯಾರಿಗ್ ಬೇಕು ಅನ್ಬಿಟ್ಟಿದ್ರಲ್ಲ ಮಗುಗೆ. ಅವಾಗ ಬೆಂಡೆಕಾಯಿನ ನಾವು ಏನೋ ಹಿಂಗ್ ಮಖಕ್ಕೆಲ್ಲ ಹಿಂಗೆಲ್ಲ ಇಟ್ಕೋತಾ ಇದ್ದೋ, ಆಟ ಆಡ್ತಾ ಇದ್ದ. ನೀನ್ ಇಟ್ಕೊಂಡು ತೋರ್ಸ್ಕೊ. ಬಾರೆ ಅಕ್ಕ ಪ್ರಯೋಗ. ಸುಮ್ನಿರ, ನಾನ್ ಜಗಳ ಮಾಡ್ತಾ ಇಲ್ಲ. ನೀರ್ ಯಾಕೆ ಕುಡಿದ ತಂದಿರ್ತೀನಿ. ರಾಕಿ ಓಡ್ಸು, ರಾಕಿ ಓಡ್ಸು. ಹೋಗಿ ಅಣ್ಣ, ಓಡ್ಸು ಅವಳನ್ನ, ಓಡ್ಸು ರಾಕಿ. ಓಡ್ಸು ರಾಕಿ, ಓಡ್ಸು ರಾಕಿ. ಹೋಗೆ ಅಡ್ಗೆ ಮನೆಯಿಂದ ಹೋಗಿ ಆಚೆ. ಓ ಅಕ್ಕ, ನಾನ್ ಚಪಾತಿ ಒತ್ತಲಾ? ನೀನ್ ಬೇಸು, ನಾನು ಒತ್ತುತ್ತೀನಿ. ಬೇಸು ಅಲ್ಲ, ಬೇಯಿಸು. ನನ್ ಕನ್ನಡನ ನನಗೆ ರೀಲ್ಸ್ ಮಾಡ್ತೀನಿ, ಬನ್ನಿ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿ ಕರ್ಸ್ಕೊಳ್ಳೋರ್ಗು ಮಾತ್ರ ಇವಳವ. ಬಂದ್ಮೇಲೆ ನಂಗೆ ತಲೆ ನೋವ್ತಾ ಇದೆ ಅಂತ ಡ್ರಾಮಾ ಆಡ್ತಾಳೆ. ಡ್ರಾಮಾ ಕ್ವೀನ್. ಚಪಾತಿ ನೋಡು, ಇದಕ್ ಕರ್ಸ್ಕೊಂಡ ಅವಮಾನ ಹೋಯ್ತೀನಿ ಬ್ಯಾಗೆ ತಗೊಂಡು. ರಾಕು, ಏನ್ ಅವಳ ಹಿಂದೆ ಸುತ್ತಾ ಇದೀಯಾ? ಚಪಾತಿ ಕೊಡ್ರೋ ಅಪ್ಪತ್ತಿ ನಂಗೆ ಅಂತ. ತಿಂಕುವ ತಾಮು ಬಂದ್ಬಿಡ್ತಾನೆ. ಇಲ್ಲೋಡ್ ಹೆಂಗೈತೆ ಲಟ್ಟಣ್ಗೆ. ಲಟ್ಟಣ್ಗೆ ಅಂತ ಮಮ್ಮಿ, ಲಟ್ಟಣ್ಗೆ ಅಕ್ಕ ಅದೇ ತಾನೇ ಇದು, ಲಟ್ಟಣ್ಗೆ. ಅದು ಗೊತ್ತಿಲ್ವಾ ಕನ್ನಡ? ಲಟ್ಟಣ್ಗೆ. ಬೇಗ ಚಪಾತಿ ಹಾಕಿ ಸುತ್ತೇಂಡಿ ಯಾಕೆ ಹಿಂಗೆ ಇರಿಸಿದೀರ ಸುಮ್ಮನೆ? ಒಂದ್ ವಾರ 1 ನಿಮಿಷ ಕೊಟ್ಟೋಗುತ್ತೆ ರಾಣಿ. ಏನು ಇವರೇ ಮಾಡ್ಕೊಟ್ಟಿರೋದು. ನಾನು ಒತ್ತಿರೋ ಚಪಾತಿ ತಿಂತಾ ಇದೀಯಾ? ನಾನು ಒತ್ತಿರೋದು. ನನ್ನಷ್ಟು ದಪ್ಪ ಇದೆ ಇದು. ನಿಮ್ಮ ಮಮ್ಮಿ ಉಂಡೆ ಮಾಡ್ಕೊಟ್ಟಿದ್ದು. ದಪ್ಪ ಇದೆ. ನೀನು ಒಂದ್ ಚಿಕ್ಕ ತಿಂತೀಯಲ್ಲ, ಅದಕ್ಕೆ ಅಷ್ಟು ದಪ್ಪ ಒತ್ಕೊಡೋದು ನಿಮ್ಗೆ. ಮೇಡಮ್ ಅವ್ರು ಮಾಡಿ ತಗೊಬಂದಿದ್ದಾರೆ. ನ್ಯಾಚುರಲ್ ಬ್ಯೂಟಿ. ಬೆಳಕಲ್ಲಿ ಹಿಡಿಯ. ಇಲ್ಲ, ಬೆಳಕು ಕಾಣ್ ಬರ್ತಿದೆ. ತನ್ಕೋ ಇನ್ನೆರಡು ಪ್ಲೇಟು, ಇನ್ನೊಂದು ಚಾಕು, ಬೇರೆ ಚಾಕು ತಗೊಂಡ. ಚಿಕ್ಕಮಂಗ್ಳೂರಲ್ಲಿ ನನ್ ಕಾಫಿ ಕುಡಿಬೇಕಲ್ಲೋ ಮಯೂರ. ನಾನು
ಟೇಸ್ಟ್ ಮನೇಲಿ ಮಾಡಿರೋದು. ಮನೆಯಲ್ಲೇ ನನಗೆ ಇವಳು ಮನೇಲೇ ಮಾಡ್ಕೊಳ್ಳೋದು, ನಾವೆಲ್ಲ ರೆಡಿ ತಂದು ಹಾಕೋದು. ಅದ್ರದ್ದು ನಂಗೆ ಏನೋ ಇಷ್ಟ ಏನೋ ಹುಳಿ ಅಂತ ಹಾಂ, ಎಲ್ಲರಿಗೂ ಹೇಳ್ಬೇಡ, ಸುಮ್ಮನಿರು, ಹಾಕೋರೆಲ್ಲ ಏನಾಗಬೇಕು. ಆಲ್ರೆಡಿ ಕಬಾಬಿಗೆ ಕಲಿಸಿಟ್ಟಿದ್ದಾಳೆ. ಸೊ ಈಗ ಸಾಂಬಾರು ಮಾಡ್ತಾ ಇದೀಯಾಕ? ಏನೋ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸಬ್ಸಿಗೆ ಸೊಪ್ಪು ತಾನೇ ಇದು. ಇದನ್ನ ಚಿಕನ್ ಸಾರಿಗೆ ಹಾಕ್ತಾರಂತೆ, ನಮ್ಮ ಅಕ್ಕ ಹಾಕ್ತಾರೆ. ಮಟನ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹೌದಾ? ಮಟನಿಗೆ ಇನ್ನೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಪುದೀನ ನೋಡಿದ್ದೀನಿ. ಇದನ್ನು ಹಾಕ್ತಾರೆ, ಊರುಗಳ ಕಡೆ ಎಲ್ಲ ಹಂಗೆ ಮಾಡೋದು. ನಿಜ ಅಕ್ಕ? ಇದೇ ಫಸ್ಟ್ ನಾನು ಕೇಳಿಸ್ಕೊತೆ. ಟೇಸ್ಟ್ ನೋಡಿ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಟೇಸ್ಟ್ ನೋಡೋಣ. ನೀವು ಕೂಡ ಟ್ರೈ ಮಾಡಿ, ಸಬ್ಸಿಗೆ ಸೊಪ್ಪು ಹಾಕಿ ಚಿಕನ್ ಸಾರು ಮಾಡೋದನ್ನ. ನಮ್ಮ ಅಕ್ಕ ಮಾಡ್ತಾಳಲ್ಲ ಹಂಗೆ. ಪುದೀನ ಸೊಪ್ಪು, ಮೆಂತ್ಯ ಪುದೀನ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು. ಸೊಪ್ಪು ಸಾರು ಆಗೋಯ್ತಲ್ಲ ಅಕ್ಕ. ಎಲ್ಲ ಹಾಕಿದ್ರೆ ಚಿಕನ್ ಸಾರು. ತಿರ್ಗು ನೀನ್ ಚಿಕನ್ ಸಾರು ಮಾಡ್ತಾ ಇದೀಯಾಗಲ್ಲ, ಸೊಪ್ಪು ಸಾರು ಮಾಡ್ತಾ ಇದೀಯ ಹೇಳು. ಸೊಪ್ಪು ವಿತ್ ಚಿಕನ್ ಮಾಡಿದೆ. ಇದು ಹೀಟ್ ಇರುತ್ತಲ್ವಾ, ಎಲ್ಲ ಸೊಪ್ಪೆಲ್ಲ ಹಾಕ್ತಾ ಸ್ವಲ್ಪ ತಂಪಾಗಿರುತ್ತೆ. ಚಿಕನ್ ಅದು ಹೆಲ್ತಿಗೆ ಒಳ್ಳೇದು. ಚಿಕನ್ ವಿತ್ ಸೊಪ್ಪು ಸಾರು. ಈಗೇನ್ ಮಾಡ್ತೀವಿ? ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಹಾಕಿ ನೋಡಿ, ಟೇಸ್ಟ್ ಆಮೇಲೆ ಹೇಳಿ, ಎಲ್ಲ ಕಮೆಂಟ್ ಮಾಡಿ. ರೆಸಿಪಿನ ಆಮೇಲೆ ಟ್ಯಾಗ್ ಮಾಡ್ತೀನಿ ನಾನು, ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ. ನಮ್ಮ ಅಪ್ಪಾಜಿ ತರ ಸೊಪ್ಪು ಬೋರಿ, ಎಲ್ಲದಕ್ಕೂ ಸೊಪ್ಪು ಹಾಕೋತಾಳಂತೆ. ಅಲ್ಲ, ಸೊಪ್ಪೋರಿ ಏನಲ್ಲ, ನಾವೊಂಥರ ಚಿಚ್ಚಿಲ್ಲ ಬೇರೆ ಟ್ರೈ ಮಾಡಕ್ ಹೋಗೋದು ಜಾಸ್ತಿ. ಬೇರೆದ್ರಲ್ಲಿ ಟ್ರೈ ಮಾಡಲ್ಲ ಜಾಸ್ತಿ. ಚಿಚ್ಚಿ ತುಂಬಾ ವೆರೈಟಿ ಟ್ರೈ ಮಾಡ್ಕೋತೀವಿ. ಚಿಚ್ಚಿ ಪ್ರಿಯ ಇವಳು, ಅದಕ್ಕೆ. ಊರುಗಳ ಕಡೆ ಎಲ್ಲ ಹಾಕ್ತಾರೆ ಸೊಪ್ಪೆಲ್ಲ ಹಾಕಿ. ನಾನಿದ್ದೆ ಫಸ್ಟ್ ಏನ್ ಅವೈಲಬಲ್ ಇದೆ ಇವಾಗ, ನಾವು ಸಿಟಿಲೇ ಬೇಕಂತ ಹುಡ್ಕೊಂಡು ಹೋಗ್ತೀವಿ. ಹಳ್ಳಿಗಳ ಕಡೆ ಏನ್ ಸಿಗುತ್ತೆ ಅದ್ರಲ್ಲಿ ಟ್ರೈ ಮಾಡಕ್ ನೋಡ್ತಾರೆ. ಈರುಳ್ಳಿ ಏನಕ್ಕೆ? ಸಾಂಬಾರಿಗೆ, ಇದಕ್ಕೆ ರುಬ್ಬಕ್ಕೆ. ಅದ್ರಲ್ಲಿ ವಿಡಿಯೋ ಇಟ್ಕೊಂಡಂತೂ ನೋಡಕ್ಕೆ ಹಿಂಗೆ ಘಮ 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 ಇದೆ. ಸ್ಮೆಲ್ಲು ಚೆನ್ನಾಗೂ ಕಾಣ್ತೈತೆ, ಒಂಥರ ರುಬ್ಬಕ್ಕೆ ಕಡಲೆ, ಲವಂಗ, 2 ಈರುಳ್ಳಿ. ಇದು ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿದ್ದ ಜಾರು. ಅದ್ರೊಳಗೆ ಇನ್ನೂ 1 ಸ್ಪೂನ್ ಇದೆ ಅದ್ರ ಜೊತೆ ಅಂತ ತುರ್ಕೊಬಿಡ್ತಾಳೆ. ಇದೊಂದು ಚೆನ್ನಾಗಿದೆ ಕಾಯಿ ತುರಿಯೋದು. ಟೈಮ್ ಹಿಡಿಯೈತೆ ಅಂದ್ರೆ ಏನೋ ಒಂದು ಸ್ವಲ್ಪ ಒಂದು ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಬೇಗ. ಕಬಾಬಿ ಎಣ್ಣೆ ಕಾಯ್ದಿದೆ. ಕೈ ಕಬಾಬನ್ನು ಬಿಡುತ್ತಾ ಇದ್ದಾನೆ. ಕಬಾಬ್ ಬಿಡ್ತಾವಳೆ ಅಕ್ಕ. ಕೈ ಸ್ಪೂನಲ್ಲಿ ಹಾಕೋದು ಪ್ರಾಕ್ಟೀಸ್. ಈಗ ನಮ್ಮ ಅಕ್ಕ ಬೆಂಕಿರ್ಬೇಕಾದ್ರೆ ಕೈ ಅಷ್ಟು ಎಕ್ಸ್ಪೀರಿಯನ್ಸ್. ಅಷ್ಟ ಕೆಳಗಡೆ ಯಾವ್ದಾವ್ದಿದೆ ಅಂತ ಬರಲ್ಲ. ಹೌದು, ಮೇಲೆ ಮೇಲೆ ತರ ಇದನ್ನು ಬರುತ್ತೆ. ಅದನ್ನ ಅಷ್ಟೇ ಎಲ್ಲ ಮಾಡ್ತಾ ಮಾಡ್ತಾ ಇದೆಲ್ಲ ಅಡಿಗೆ ಮಾಡೋರ್ಗೆ ಗೊತ್ತಿರೋದು. ಆಗ್ಬಿಟ್ಟಿರುತ್ತೆ ಎಕ್ಸ್ಪೀರಿಯನ್ಸ್ ಅಷ್ಟೇ. ಏನಿದೆ ಬೇಗ ಆಮೇಲೆ ಒಂದ್ಸರಿ ಮತ್ತೆಲ್ಲ ಉಲ್ಟಾ ಪಲ್ಟಾ ಕಲಿಸಿ. ಕರೆಂಟ್ ಹೋಗ್ಬಿಟ್ಟಿದೆ.
ನೋಡಿದ್ರೆ ಖಾರ ರುಬ್ಬಕ್ಕೆ ಇಲ್ಲಿ ಚಿಕನ್ ಬೇಯಕ್ಕೆ ಹಾಕಿದ್ದಾರೆ, ಬೇಯ್ತಾ ಇದೆ. ಹಂಗೆ ಬೇಯ್ಕೊಂಡು ಹಾಕ್ತೀನಿ, ಇದಕ್ಕೆ ಹಾಕ್ತೀನಿ ನಾನು. ಹೌದಾ, ಇಷ್ಟೇನಾ ರುಬ್ಬೋದು? ನನಗೆ ಕಾಣಲ್ವಲ್ಲ, ಅದಕ್ಕೆ ನಾನು ಹಿಂಗೆ ಎಳ್ಕೊಳ್ಳೋದು. ನಾನು ಅದಕ್ಕೆ ಲಾಕಿಗೆ ಖಾರ ಏನೋ ಹಾಕ್ತೆ ಬೇಯಿಸಿರೋದು. ಸೊ ಇದನ್ನ ಎತ್ತಿಟ್ಕೊಂಡಿರೋದು. ಕಬಾಬ್ ಆಗಿದೆ. ಯಾರೋ ಕಬಾಬ್ ವಾಸನೆಗೆ ಬರ್ತಾನೆ ಇಲ್ಲ. ಯಾರೋ ಕಬಾಬ್ ವಾಸನೆ. ಅಯ್ಯೋ, ಕೈ ತೊಳ್ದ ಎಲ್ಲಾನು ಎಲ್ಲಿಗೆ ಎತ್ಕೊಯ್ತಾ ನಾವು ಇದೀವಿ. ಇಲ್ಲೇ ತೊಳಿತೀನಿ. ಗೆಟ್ ಔಟ್. ಅದೇ ತಿಂದ ಇದ್ದೀಯಾ ನೋಡು, ಸರಿ ಅಂತ ನೀನು ಹುಚ್ಚಿ. ಯಾರಿಗಿಲ್ಲ ಹಾಕೊಳಂಗಿಲ್ಲ. ಹರ್ಷಿತಾ, ಇದು ನೋಡಿ ಕಬಾಬ್ ಬೋರಿ. ನನ್ನ ಮಗ ನೋಡ್ರು, ಅವನಿಗೆ ಹಾಕ್ಬೇಡ್ರಿ ಖಾರ, ಅವನಿಗೆ ಸಪ್ಪೆ ತೆಗ್ದಿಟ್ಟಿದ್ದೀನಿ. ಕುಕ್ಕರ್ ಎಲ್ಲ ನೋಡ್ಕೊಂಡು 2 ವಿಜಿಲಾ? ನಮಗೆ ಹಿಂದೆ ಬಾಗಿಲು ಹೊಡೆದಾಕ್ರಿ. ಯಾರದು? ಸುಮ್ಮನೆ ಸರಿ. ಹಂಗೆ ಹೋಗಿದ್ದೀನಿ, ಹಂಗೆ ಚೆನ್ನಾಗಿ. ಅವಾಗ ಏನ್ ಖಾರ ಅನ್ಸಲ್ವಲ್ಲ. ರಾಕಿ ಕಚ್ಚ ಒಳಗೆ, ಕಚ್ಚರಾಕಿ ಓಡ್ಸು. ಕಚ್ಚ ರಾಕಿ ಒಳಗೆ, ಅವಳಿಗೆ ಕರಿಯದಾನೆ ಕಡೆ ಬಾ. ಊರ್ ಕಡೆ ಮಾಡ್ದಂಗೆ ಐತೆ. ಕೊಡ್ಬಾ. ನ್ಯೂಸ್ ತೆಗಿರೋ ನೋಡಿ ಹೆಂಗ್ ಕೂತಿದ ನೋಟಕ್ಕೆ. ಎಲ್ಲರೂ ಇಲ್ಲಿ ಅಮ್ಮಮ್ಮಗೆ ಟಾಮು ಕೂತಿದ್ದಾನೆ. ಇಲ್ಲಿ ಬರೋ ದಿವಸನ ನೋಡ್ತಾ ಇದ್ವಿ. ರಾತ್ರಿ ನಗಾಡ್ತಾ ಇದ್ವಿ ಹಾಕೊಂಡು ಎಷ್ಟು ನಗು ಬರ್ತಾ ನಗಾಡ್ತಾ ಇದ್ದೀನಿ. ನಾನು ಎದ್ರಕೊಂಡಿದ್ದು ನನಗೆ
ನನಗೆ ಗೊತ್ತಾಯ್ತು. ನಂಗೂ ಚೆನ್ನಾಗಿತ್ತು. ಚಿಕ್ಕಿ ಬರ್ತಾಳೆ ಮಧ್ಯದಲ್ಲಿ ಇವಾಗ. ನಾನು ಇಲ್ಲಿ ತೆಗೆದುಕೊಳ್ಳ. ಥ್ಯಾಂಕ್ ಯು. ತಡ್ರ ಕಾಫಿ ಕುಡೀರ. ಏನಕ್ಕೆ ಜಿಂಟದ್ ನೀನು? ಜಿಂಟೋ ಕಾಯಿಲೆ ನಾನು ನಿನ್ಗೆ. ನೀವ್ಯಾಕೆ ಓವರ್ ಆಕ್ಟಿಂಗ್ ಅಂದ್ರೆ ಇರೋದು? ಓವರ್ ಆಕ್ಟಿಂಗ್ ಆಡೋಕ್ಕಾಗಲ್ಲ, ಮೊದಲೇ ಆಕ್ಟಿಂಗ್ ಆಡೋ ಕಾಯಿಲೆ ಇದೆ. ಅಯ್ಯೋ ಚುರು ಚುರ 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 ಅಂತೈತೆ. ನಿನ್ಗೆ ಯಾಕೆ ಈ ತರ ಕಾಯಿಲೆ? ಅಲ್ಲಿ ಚೀಚಿ ಮಾಡೋಳು. ಹೋಗ್ತೀನಿ ಮ್ಯೂಸಿಕ್ ಬರ್ತಾ ಮುದ್ದೆ ಅವಳಿಗೆ ಹಾಕೊಡು. ಮುದ್ದೆ ಮುದ್ದೆ ನೀವು ಹಿಂಗೆ ತಿನ್ನೋದು. ಹಿಂಗ್ ತಿನ್ನೋದು ಮುದ್ದೆ. ಇನ್ನ ಸಣ್ಣ ಎಳೆ ಪಾಪ ನೋಡಿ ಗೈಸ್ ಬಂದು ಹೆಂಗ್ ಜಿಂಟ್ತಾವಳು. ಓವರ್ ಆಕ್ಟಿಂಗ್ ದೇವರಾಣೆ ತಿಂತಿಲ್ಲ. ಮುದ್ದೆ ಬೇಕಾ? ಬಾಮಂಗ್ನೆ ಅವಳು ಕೊಡಲ್ಲ. ಯಾವಾಗ್ಲೂ ಏನಾದ್ರೂ ವಿಚಾರ ಹೇಳಿದಾಗ ಅದು ಪ್ರಸಾರ ಆಗುತ್ತೆ ಅನ್ನೋ ಬಯಕೆ ಬಾಸ್ ಅಂತ ಹೇಳ್ತಾರೆ. ಆ ತರ ಭಯದ ಸಂಕೋಚದಲ್ಲೇ ಇದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ನೀರ್ ಕೊಡೋಕ್ ಹೋದಾಗ ಬೈ ಮಿಸ್ಟೇಕ್ ಆಗ್ಬಿಟ್ಟು ಅದೇನೋ ಸ್ವಲ್ಪ ಇದಾಯ್ತು. ಆ ಟೈಮಲ್ಲಿ ಅವರಿಗೆ ತುಂಬಾ ಕೇಳ್ಕೊಂಡ್ರಿ, ಕೊಟ್ಬಿಡಿ ಸರ್ ಅದೇನೋ ಒಂದು ಇದಾಯ್ತು ನಮ್ಮ ಕಡೆಯಿಂದ. ಸೊ ಅದೊಂದು ತುಂಬಾ ಹಾರ್ಟ್ ಆಯ್ತು. ಅದರಿಂದ ಅವ್ರಿಗೆ ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಓಕೆ